BA ಪ್ರಥಮ ಸೆಮಿಸ್ಟರ್ನ ಮೊದಲನೇ ಅಧ್ಯಾಯದಲ್ಲಿ ಬರುವ ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಆರ್ಥಿಕ ವಿಶ್ಲೇಷಣೆಯನ್ನು ಕುರಿತು ಅಧ್ಯಯನ ಮಾಡೋಣ. ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ ಅನಲೈಸಿಸ್. ಪ್ರಸ್ತಾವನೆ: ಆಧುನಿಕ ಆರ್ಥಿಕ ವಿಶ್ಲೇಷಣೆಯಲ್ಲಿ ಎರಡು ಮಾರ್ಗಗಳಿಂದ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದು ತುಂಬ ಜನಪ್ರಿಯವಾಗಿರುತ್ತದೆ. ಅವುಗಳೆಂದರೆ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಮತ್ತು ವಿಶಾಲಾತ್ಮಕ ಆರ್ಥಿಕ ವಿಶ್ಲೇಷಣೆ. ಸಾಮಾನ್ಯವಾಗಿ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯು ಒಬ್ಬ ವ್ಯಕ್ತಿ ಅಥವಾ ಒಂದು ಘಟಕವನ್ನು ಕುರಿತು ಅಧ್ಯಯನ ಮಾಡಿದರೆ, ವಿಶಾಲಾತ್ಮಕ ಆರ್ಥಿಕ ವಿಶ್ಲೇಷಣೆಯು ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಈ ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಆರ್ಥಿಕ ವಿಶ್ಲೇಷಣೆಯನ್ನು ಪ್ರಪ್ರಥಮವಾಗಿ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಬಳಸಿದಂಥ ಕೀರ್ತಿ ಓಸ್ಲೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ರ್ಯಾಗ್ನರ್ ಫೆರಿಶ್ ಅವರಿಗೆ ಸಲ್ಲುತ್ತದೆ. ಇವರು 1933ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಎರಡೂ ವಿಶ್ಲೇಷಣೆಗಳನ್ನು ಆರ್ಥಿಕ ಅಧ್ಯಯನದಲ್ಲಿ ಬಳಸಿದ್ದಾರೆ. ಇವುಗಳನ್ನು ಒಂದೊಂದಾಗಿ ನಾವಿಂದು ನೋಡೋಣ. ಮೊದಲನೆಯದಾಗಿ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ, ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಎಂಬ ಆಂಗ್ಲ ಪದವು ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಮೈಕ್ರೋಸ್ ಎಂದರೆ ಸಣ್ಣದು ಎಂದು ಅರ್ಥ ಆಗುತ್ತದೆ. ಆರ್ಥಿಕ ವ್ಯವಸ್ಥೆಯನ್ನು ಅತ್ಯಂತ ಸಣ್ಣ ಘಟಕದ ಬಗೆಗೆ ಕೂಲಂಕಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಅಂದರೆ ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡದೆ, ಅರ್ಥವ್ಯವಸ್ಥೆಯನ್ನು ವಿವಿಧ ಭಾಗಗಳನ್ನಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಒಂದೊಂದನ್ನಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ. ಉದಾಹರಣೆಗೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ಬಳಕೆದಾರನ ಬಗೆಗೆ ಕುರಿತು ಅಧ್ಯಯನ ಮಾಡುತ್ತೇವೆ, ಒಬ್ಬ ಉದ್ದಿಮೆದಾರನ ನಡವಳಿಕೆಯ ಬಗೆಗೆ ಅಧ್ಯಯನ ಮಾಡುತ್ತೇವೆ, ಒಬ್ಬ ಶ್ರಮಿಕನ ಬೆಲೆಗೆ, ಒಂದು ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆಯ ಬಗೆಗೆ, ಆ ವಸ್ತುವಿನ ಬೆಲೆಯ ಬಗೆಗೆ ಕುರಿತು ಅಧ್ಯಯನ ಮಾಡುತ್ತೇವೆ ವಿನಃ ಇಡೀ ಸಮಗ್ರ ಬೇಡಿಕೆ ಮತ್ತು ಪೂರೈಕೆಯ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ. ಸಾಮಾನ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡದೆ, ಅದರ ಒಂದು ಸಣ್ಣ ಘಟಕದ ಅಥವಾ ಒಂದು ಸಣ್ಣ ಭಾಗದ ಸಮಸ್ಯೆಗಳನ್ನು ಪರಿಶೀಲಿಸುತ್ತವೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕವಾಗಿ ಒಂದೊಂದು ಮರಗಳನ್ನು ಅಧ್ಯಯನ ಮಾಡಲಾಗುತ್ತದೆ ವಿನಃ ಇಡೀ ಅರಣ್ಯವನ್ನು ಕುರಿತು ಅಧ್ಯಯನ ಮಾಡುವುದಿಲ್ಲ. ಅಂದರೆ ಅರ್ಥವ್ಯವಸ್ಥೆಯ ಕೆಲವು ನಿರ್ದಿಷ್ಟ ಅಂಗಗಳ ಬಗೆಗೆ ಅತಿ ಸೂಕ್ಷ್ಮ ನೋಟವನ್ನು ಬೀರಲು ಸೂಕ್ಷ್ಮ ಅರ್ಥಶಾಸ್ತ್ರವು ಬಹಳ ಉಪಯುಕ್ತಕಾರಿಯಾಗಿದೆ ಎಂದು ಮೆಕೋನಲ್ ಕ್ಯಾಂಪಬೆಲ್ ಎಂಬ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಭಿಪ್ರಾಯವನ್ನು ಅಡಮ್ ಸ್ಮಿತ್, ಜೆ.ಬಿ. ಶೇ, ಡೇವಿಡ್ ರಿಕಾರ್ಡೋ, ಆಲ್ಫ್ರೆಡ್ ಮಾರ್ಷಲ್, ಎ.ಸಿ. ಪಿಗೋ ಅವರು ಈ ವಿಧಾನವನ್ನು ಬೆಂಬಲಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸೂಕ್ಷ್ಮ ಅರ್ಥಶಾಸ್ತ್ರವೆಂದರೆ ಒಂದು ಅರ್ಥವ್ಯವಸ್ಥೆಯನ್ನು ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡುವ ರೀತಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವನ್ನು ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಇದರ ಅರ್ಥವನ್ನು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಬೇಕಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ನಾವು ನೋಡಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥವಿವರಣೆ ನಮಗೆ ಸರಳವಾಗಿ ತಿಳಿದು ಬರ್ತದೆ. ಸ್ನೇಹಿತರೆ, ಈ ಅರ್ಥವಿವರಣೆಯಲ್ಲಿ ಮೊದಲನೆಯದಾಗಿ ಪ್ರೊಫೆಸರ್ ಕೆನ್ನಿತ್ ಇ ಬೌಲ್ಡಿಂಗ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಘಟಕದ ಸಂಸ್ಥೆಗಳ ವೈಯಕ್ತಿಕ ಬೆಲೆಗಳು, ಆದಾಯ, ವೇತನ, ನಿರ್ದಿಷ್ಟ ಕೈಗಾರಿಕೆಗಳು, ನಿರ್ದಿಷ್ಟ ವಸ್ತುಗಳನ್ನು ಬಗೆಗೆ ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಅರ್ಥೈಸಿದ್ದಾರೆ. ಇನ್ನೋರ್ವ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ಗಾರ್ಡ್ನರ್ ಆಕ್ಲೆ ಅವರ ಪ್ರಕಾರ
ಸೂಕ್ಷ್ಮ ಅರ್ಥಶಾಸ್ತ್ರವು ಕೈಗಾರಿಕೆಗಳ ಉತ್ಪನ್ನಗಳ ಬೆಲೆಗಳ ವಿಭಜನೆ ಮತ್ತು ಪೈಪೋಟಿಯುಕ್ತ ಗುಂಪುಗಳ ಮಧ್ಯೆ ಸಂಪನ್ಮೂಲಗಳ ವಿತರಣೆ ಕುರಿತು ವಿಶ್ಲೇಷಣೆ ಮಾಡುತ್ತದೆ ಎಂದು ಅರ್ಥೈಸಿದ್ದಾರೆ. ಇನ್ನು ಮಾರಿಸ್ ಡಾಬ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವೆಂದರೆ ಇಡೀ ಅರ್ಥವ್ಯವಸ್ಥೆಯನ್ನು ಸೂಕ್ಷ್ಮ ದರ್ಶಕದಿಂದ ಪರಿಶೀಲಿಸುವುದು ಎಂದು ಅರ್ಥ. ಅಂದರೆ ಆದಾಯದ ಇಡೀ ಅರ್ಥವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆ ಮಾರುಕಟ್ಟೆಯಲ್ಲಿ ಹೇಗೆ ಇರುತ್ತದೆ, ಅವನ ನಡವಳಿಕೆ ಹೇಗೆ ಇರುತ್ತದೆ ಎಂದು, ಮತ್ತು ಉದ್ದಿಮೆದಾರನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಒಟ್ಟಾರೆಯಾಗಿ ಈ ಎಲ್ಲ ವ್ಯಾಖ್ಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಸ್ನೇಹಿತರೆ, ಸೂಕ್ಷ್ಮ ಅರ್ಥಶಾಸ್ತ್ರವು ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡದೆ ಕೇವಲ ಅದರ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಕೂಲಂಕಷವಾಗಿ ಅಧ್ಯಯನ ಮಾಡುತ್ತದೆ. ಅಂದರೆ ಇಡೀ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡುವುದರ ಬದಲು ವೈಯಕ್ತಿಕ ತಲಾ ಆದಾಯವನ್ನು, ಒಟ್ಟು ಅನುಭೋಗದ ಬದಲು ವೈಯಕ್ತಿಕ ಅನುಭೋಗವನ್ನು, ಒಟ್ಟು ಉಳಿತಾಯದ ಬದಲು ವೈಯಕ್ತಿಕ ಉಳಿತಾಯವನ್ನು, ಒಟ್ಟು ಖರ್ಚಿನ ಬದಲು ವೈಯಕ್ತಿಕ ಖರ್ಚು ಮತ್ತು ವೈಯಕ್ತಿಕ ಊಟೆ ಮುಂತಾದವುಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಸಾಮಾನ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಾವು ತುಣುಕು ವಿಧಾನ ಎಂದು ಕರೆಯುತ್ತೇವೆ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಬೆಲೆ ನಿರ್ಧಾರದ ಸಿದ್ಧಾಂತವೆಂತಲೂ ಕರೆಯುತ್ತಾರೆ. ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅಂಶತಃ ಸಮತೋಲನ ವಿಧಾನವೆಂತಲೂ ಕರೆಯುತ್ತಾರೆ. ಅಥವಾ ಈ ಅರ್ಥಶಾಸ್ತ್ರವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥದಲ್ಲಿ ಅತ್ಯುತ್ತಮ ವಿಧಾನ ಮುಖಾಂತರ ವಿವರಿಸುವುದನ್ನು ನಾವು ಕಾಣ್ಬೋದು. ಒಟ್ಟಾರೆಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವೆಂದರೆ ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡದೆ ಅರ್ಥವ್ಯವಸ್ಥೆಯಲ್ಲಿನ ಸೂಕ್ಷ್ಮ ಘಟಕಗಳನ್ನು, ವೈಯಕ್ತಿಕ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಇನ್ನು ಸ್ನೇಹಿತರೆ, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ, ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸಾಮಾನ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಅಧ್ಯಯನ ಮಾಡುವ ಪೂರ್ವದಲ್ಲಿ ಈಗಾಗಲೇ ಹೇಳಿದಂತೆ ವ್ಯಾಪ್ತಿ ಅಂದರೆ ಅಧ್ಯಯನದ ಮೇರೆ, ವಿಸ್ತಾರ, ಗಡಿ ಎಂದು ಕರೆಯುತ್ತೇವೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಯಾವ ಯಾವ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ, ಅದರಲ್ಲಿ ಯಾವ ಯಾವ ವಿಷಯಗಳು ಒಳಗೊಂಡಿರುತ್ತವೆ ಎಂಬುದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಅಭ್ಯಾಸದ ಅನುಕೂಲಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನಾವು ಎರಡು ಭಾಗಗಳನ್ನಾಗಿ ಈ ಕೆಳಗಿನಂತೆ ಮೂರು ಭಾಗಗಳನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಅವುಗಳೆಂದರೆ, ಮೊದಲನೆಯದಾಗಿ ಪ್ರಾಡಕ್ಟ್ ಪ್ರೈಸಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ವಸ್ತುಗಳ ಬೆಲೆಯ ನಿರ್ಧಾರದ ತತ್ವಗಳು ಬರ್ತಾ ಇದೆ. ಇಲ್ಲಿ ವಸ್ತುಗಳ ಬೆಲೆಗಳ ನಿರ್ಧಾರದ ತತ್ವದ ವಿಭಾಗದಲ್ಲಿ ನಾವು ಅನುಭೋಗಿಯ ವರ್ತನೆಯ ತತ್ವಗಳು ಮತ್ತು ಉತ್ಪಾದನಾ ವೆಚ್ಚದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಇನ್ನು ಎರಡನೇದಾಗಿ ಉತ್ಪಾದನಾಂಗಗಳ ಬೆಲೆಗಳ ನಿರ್ಧಾರದ ತತ್ವಗಳು, ಫ್ಯಾಕ್ಟರ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು 4 ವಿಭಾಗಗಳನ್ನಾಗಿ ವಿಂಗಡಿಸಿ ಅಧ್ಯಯನ ಮಾಡ್ತೀವಿ. ಗೇಣಿಯ ಸಿದ್ಧಾಂತ, ಕೂಲಿಯ ಸಿದ್ಧಾಂತ, ಬಡ್ಡಿಯ ಸಿದ್ಧಾಂತ ಹಾಗೂ ಲಾಭದ ಸಿದ್ಧಾಂತಗಳನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಇನ್ನು ಮೂರನೇದಾಗಿ ಆರ್ಥಿಕ ಯೋಗಕ್ಷೇಮದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ ವೆಲ್ಫೇರ್. ಅಂದರೆ ಆರ್ಥಿಕ ಯೋಗಕ್ಷೇಮವು ಸೂಕ್ಷ್ಮ ಅರ್ಥಶಾಸ್ತ್ರದ ಬಹುಮುಖ್ಯ ಅಂಗವಾಗಿದೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆದಾಯವನ್ನು ಹೆಚ್ಚಿಸಿಕೊಂಡು ತನ್ನ ಯೋಗಕ್ಷೇಮವನ್ನು, ಕಲ್ಯಾಣವನ್ನು ಹೇಗೆ ಸಾಧಿಸುತ್ತಾನೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಕುರಿತು ಅಧ್ಯಯನ ಮಾಡ್ತೇವೆ. ಅಂದರೆ ಸಂಪನ್ಮೂಲಗಳ ದಕ್ಷ ವಿತರಣೆಯ ಕುರಿತು ಸೂಕ್ಷ್ಮ ಅರ್ಥಶಾಸ್ತ್ರ ಗಮನಿಸುತ್ತದೆ. ಇದರಿಂದ ವ್ಯಕ್ತಿ ಮತ್ತು ಸಮಾಜ ಕಲ್ಯಾಣ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡ್ತೇವೆ. ಅಂದರೆ ಇದಕ್ಕಾಗಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ವಿತರಿಸಬೇಕು ಮತ್ತು ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವಿತರಣೆ ದಕ್ಷಪೂರ್ಣವಾಗಿದೆ ಎಂಬ ಸಮಸ್ಯೆಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವ್ಯವಸ್ಥಿತವಾಗಿ ನಾವು ಅಧ್ಯಯನ ಮಾಡುತ್ತೇವೆ. ಇನ್ನು ನೆಕ್ಸ್ಟ್ ಒನ್ ಈಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳು, ಟೈಪ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್.
ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳನ್ನು ನಾವು 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಮೊದಲನೆಯದಾಗಿ ಸ್ಥಿರಾತ್ಮಕ ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೆಯದಾಗಿ ತುಲನಾತ್ಮಕ ಸ್ಥಿರಾತ್ಮಕ ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನು ಮೂರನೇದಾಗಿ ಚಲನಾತ್ಮಕ ಸ್ಥಿರಾತ್ಮಕ ಅರ್ಥಶಾಸ್ತ್ರ. ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ನೋಡೋಣ. ಮೊದಲನೆಯದಾಗಿ ನಿರ್ದಿಷ್ಟ ಕಾಲಾವಧಿಯಲ್ಲಿ, ಅಂದರೆ ಸ್ಥಿರಾತ್ಮಕ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಎಂದರೆ ನಿರ್ದಿಷ್ಟ ಕಾಲಮಿತಿಯಲ್ಲಿ ವಿವಿಧ ಚಲಕಗಳ ನಡುವಿನ ಸಂಬಂಧದ ಅಧ್ಯಯನಕ್ಕೆ ನಾವು ಸ್ಥಿರಾತ್ಮಕ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಎಂದು ಕರೆಯುತ್ತೇವೆ. ಇನ್ನು ತುಲನಾತ್ಮಕ ಸ್ಥಿರಾತ್ಮಕ ಆರ್ಥಿಕ ವಿಶ್ಲೇಷಣೆ ಎಂದರೆ ತುಲನಾತ್ಮಕ ಸ್ಥಿರಾತ್ಮಕ ಆರ್ಥಿಕ ವಿಶ್ಲೇಷಣೆಯ ಅಧ್ಯಯನದಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಸಮತೋಲನ ಸ್ಥಿತಿಗಳನ್ನು ಹೋಲಿಕೆ ಮಾಡಿ ತುಲನೆ ಮಾಡಿ ಹೇಗೆ ಸಮತೋಲನಕ್ಕೆ ಬರುತ್ತವೆ ಎಂಬುದನ್ನು ಅಧ್ಯಯನ ಮಾಡಲಾಗುತ್ತದೆ. ಇನ್ನು ಚಲನಾತ್ಮಕ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯಲ್ಲಿ ಒಂದು ಸಮತೋಲನದ ಸ್ಥಿತಿಯಿಂದ ಇನ್ನೊಂದು ಸಮತೋಲನದ ಸ್ಥಿತಿಯ ತಲುಪುವವರೆಗೆ ಬದಲಾಗುವ ಎಲ್ಲ ಬದಲಾವಣೆಗಳನ್ನು ಕುರಿತು ಪರಿಶೀಲನೆ ಮಾಡುವ ಒಂದು ಸನ್ನಿವೇಶಕ್ಕೆ ನಾವು ಚಲಾತ್ಮಕ ಸ್ಥಿರಾತ್ಮಕ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಒನ್ ಈಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ, ಮಹತ್ವ, ಇಂಪಾರ್ಟೆನ್ಸ್ ಆಫ್ ದಿ ಮೈಕ್ರೋ ಎಕನಾಮಿಕ್ಸ್. ಸಾಮಾನ್ಯವಾಗಿ ಆರ್ಥಿಕ ವಿಶ್ಲೇಷಣೆಯಲ್ಲಿ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುವುದನ್ನು ನಾವು ನೋಡಬಹುದು ಸ್ನೇಹಿತರೆ. ಅವುಗಳನ್ನು ಒಂದೊಂದಾಗಿ ನಾವಿಲ್ಲಿ ನೋಡೋಣ. ಮೊದಲನೆಯದಾಗಿ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳಲು ಸೂಕ್ಷ್ಮ ಅರ್ಥಶಾಸ್ತ್ರವು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯದಾಗಿ ಆರ್ಥಿಕ ನೀತಿ ನಿರೂಪಣೆಗೆ ಸಾಧನಗಳನ್ನು ಒದಗಿಸುತ್ತದೆ. ಇನ್ನು ಮೂರನೇದಾಗಿ ದಕ್ಷ ಸಂಪನ್ಮೂಲಗಳ ಬಳಕೆಗೆ ಸಹಾಯ ಮಾಡುತ್ತದೆ. ಇನ್ನು ನಾಲ್ಕನೇದಾಗಿ ತೆರಿಗೆಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಐದನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಹಾಯ ಮಾಡುತ್ತದೆ. ಇನ್ನು ಆರನೇದಾಗಿ ಸಮಾಜದ ಗರಿಷ್ಠ ಯೋಗಕ್ಷೇಮದ ಅಂಶಗಳನ್ನು ಕುರಿತು ಕೂಲಂಕಷವಾಗಿ ಪರಿಶೀಲನೆ ಮಾಡುತ್ತದೆ. ಇನ್ನು ಏಳನೆಯದಾಗಿ ಆರ್ಥಿಕ ಮಾದರಿಗಳ ನಿರ್ಮಾಣ ಮತ್ತು ಅದರ ಪ್ರಯೋಜನಕ್ಕೆ ಸಹಾಯಕಾರಿಯಾಗಿದೆ. ಇನ್ನು ಕೊನೆಯದಾಗಿ ಭವಿಷ್ಯ ನುಡಿಯಲು ಸಹಾಯಕವಾಗಿದೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಹಲವಾರು ಪ್ರಾಮುಖ್ಯತೆಗಳನ್ನು ಹೊಂದಿರುವುದನ್ನು ನಾವು ನೋಡಬಹುದು. ಇನ್ನು ಕೊನೆಯದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಿತಿಗಳು ಅಂತ ಹೇಳ್ತೀವಿ ನಾವು, ಲಿಮಿಟೇಷನ್ಸ್ ಆಫ್ ದಿ ಮೈಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರವು ಹಲವಾರು ಪ್ರಯೋಜನಗಳನ್ನು ಪ್ರಾಮುಖ್ಯತೆಗಳನ್ನು ಹೊಂದಿದ್ದರೂ ಕೂಡ ಕೆಲವೊಂದು ಮಿತಿಗಳಿಂದ ಹೊರತಾಗಿಲ್ಲ. ಅವುಗಳಲ್ಲಿ ಪ್ರಮುಖವಾದಂಥವುಗಳನ್ನು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ಅವಾಸ್ತವಿಕವಾದಂಥ ಕಲ್ಪನೆಗಳನ್ನು ಆಧರಿಸಿ ರಚಿತವಾಗಿದೆ. ಇನ್ನು ಎರಡನೆಯದಾಗಿ ಸೂಕ್ಷ್ಮ ಆರ್ಥಿಕ ಅರ್ಥವ್ಯವಸ್ಥೆಯ ಚಿತ್ರಣವನ್ನು, ಅಂದರೆ ಸಮಗ್ರ ಚಿತ್ರಣ ಕೊಡೋದಿಲ್ಲ. ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಅರ್ಥವ್ಯವಸ್ಥೆ ಬಗ್ಗೆ ಸಮಗ್ರವಾದಂಥ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಡುವುದಿಲ್ಲ. ಇನ್ನು ಮೂರನೇದಾಗಿ ಅಪೂರ್ಣ ಮಾತ್ರವಲ್ಲ, ಇದು ಆರ್ಥಿಕ ತಜ್ಞರನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನು ಹೊಂದಿದೆ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಮತ್ತೊಂದು ಮಿತಿ ಏನೆಂದರೆ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸಿದೆ. ಇನ್ನು ನಾಲ್ಕನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಂಜಸವಾದಂಥ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಮಾರ್ಗದರ್ಶನ ಮಾಡುವುದಿಲ್ಲ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮಿತಿಗಳನ್ನು ನಾವು ನೋಡಿದ್ವಿ. ಇನ್ನು ಕೊನೆಯದಾಗಿ ನಿರ್ಣಯಕ್ಕೆ ಬರುವುದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮಿತಿಗಳನ್ನು ವಿಮರ್ಶೆಗಳನ್ನು ಹೊಂದಿದ್ದರೂ ಕೂಡ ಕೆಲವೊಂದನ್ನು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂಬುದರಲ್ಲಿ ಬೇರೊಂದು ಮಾತಿಲ್ಲ ಸ್ನೇಹಿತರೆ. ಯಾಕೆಂದರೆ ನಾವು ಇಡೀ ಅರ್ಥವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಬೇಕಾದರೆ ವೈಯಕ್ತಿಕ ವಿಷಯಗಳನ್ನು ಸಮಸ್ಯೆಗಳನ್ನು ಅರಿತುಕೊಂಡಾಗ ಮಾತ್ರ ನಾವು ಇಡೀ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಸಾಧ್ಯವಾಗ್ತಾ ಇದೆ. ಹೀಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಮಹತ್ವವಾಗಿದೆ ಎಂಬುದನ್ನು ನಾವು ನೋಡಬಹುದು. ನಮಸ್ಕಾರ.